ಇನ್ನು ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ಸಂಕಷ್ಟ ತಂದಿರುವಂತ ಮೂಡಾ ಹಗರಣದ ವಿಚಾರಣೆಗೆ ಲೋಕಾಯುಕ್ತ ಪೊಲೀಸರು ಸಜ್ಜಾಗಿದ್ದಾರೆ. ತನಿಖೆಗೆ 4 ತಂಡ ಸಜ್ಜಾಗಿದ್ದು ಸೋಮವಾರದಿಂದಲೇ ಫೀಲ್ಡ್ಗೆ ಇಳಿಯುತ್ತವೆ. ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಾಗೆ ಸಿದ್ದು ನಿವಾಸ ಜನರಿಲ್ಲದೆ ಬಣ ಬಣ ಅಂತ ಇದ್ದಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿತ್ತು. ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಲ. ಸೋಮವಾರದಿಂದ ಮುಡಾ ತನಿಖೆ, ಲೋಕಾಯುಕ್ತ ಎಸ್ಪಿಯಿಂದ ಅಗತ್ಯ ಸಿದ್ಧತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಹಗರಣ ಸಂಬಂಧ ನಿನ್ನೆಯಷ್ಟೇ ಸಿಎಂ ಹಾಗೂ ಪತ್ನಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇಂದು ಹಾಗೂ ನಾಳೆ ರಜೆ ಇರೋದ್ರಿಂದ ಸೋಮವಾರದಿಂದ ತನಿಖೆ ಆರಂಭ ಆಗೋ ಸಾಧ್ಯತೆ ಇದೆ. ಇಂದು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಸಿಬ್ಬಂದಿ ಸಭೆ ನಡೆಸಿದ ಎಸ್ಪಿ ಉದೇಶ್ ತನಿಖೆಗಾಗಿ 4 ತಂಡ ರಚನೆ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್, ಡಿವೈಎಸ್ಪಿ ಮಾಲ್ತೀಶ್, ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಹಾಗೂ ಇನ್ಸ್ಪೆಕ್ಟರ್ ಒಳಗೊಂಡ 4 ತನಿಖಾ ತಂಡಗಳ ರಚನೆ ಮಾಡಲಾಗಿದೆ. ಮೈಸೂರಿನ ಸಿಎಂ ನಿವಾಸ ಖಾಲಿ. ಮೈಸೂರಿಗೆ ಸಿಎಂ ಬರ್ತಾರೆ ಅಂದ್ರೆ ಸಾಕು. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರೋ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಜನಜಂಗುಳಿಯೇ ಇರ್ತಿತ್ತು. ಇವತ್ತು ಕೂಡ ಹೆಚ್ಚಿನ ಜನ ಸೇರಬಹುದು ಅಂತ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿತ್ತು. ಆದ್ರೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಭಿಮಾನಿಗಳು ಕಂಗಾಲಾಗಿದ್ದಾರೋ ಏನೋ. ಇಂದು ಜನರೇ ಇರಲಿಲ್ಲ. ಇದರ ನಡುವೆ ಸಚಿವ ಬೈರತಿ ಸುರೇಶ್, ಶಾಸಕ ಪೊನ್ನಣ್ಣ ಸಿಎಂರನ್ನ ಭೇಟಿಯಾಗಿ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಪ್ರಕರಣದಲ್ಲಿ ಏತ್ರಿ ಆರೋಪಿಯಾಗಿರೋ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ತಾನು ಕೊಟ್ಟಿರೋ ವಿಳಾಸದಲ್ಲಿ ವಾಸವಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಪ್ರಕರಣದ ಬಗ್ಗೆ ಟಿವಿ9 ಪ್ರತಿಕ್ರಿಯೆ ಕೇಳ್ತಾಗಿದ್ದಂತೆ ಎಲ್ಲವನ್ನೂ ದೊಡ್ಡವರು ಮಾತಾಡ್ತಾರೆ ಅಂತ ಜಾರಿಕೊಂಡ್ರು. ಹಲೋ ಸರ್, ಟಿವಿ9 ದಿಲೀಪ್ ಮಾತಾಡ್ತಾ ಇದ್ದೀನಿ ಸರ್. ಸಾರಿ ಸರ್, ನಾನು ಹುಷಾರಿಲ್ಲ, ಮಲಗಿದ್ದೀನಿ. ಅಲ್ಲ ಸರ್, ಒಂದು ರಿಯಾಕ್ಷನ್. ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ ಸರ್. ಇಲ್ಲ ಇಡೀ ಸರ್, ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸುವವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಕೊನೆಯವರೆಗೂ ನಮ್ಮ ಉದ್ದೇಶ ಈ ಸಿದ್ದರಾಮಯ್ಯ ಅವ್ರ ಕುಟುಂಬ ಜೈಲಿಗೆ ಕಳಿಸೋದು ಅಷ್ಟೇ ಅಲ್ಲ, ಸಿದ್ದರಾಮಯ್ಯನಂತ ಪ್ರಭಾವಿ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಲ್ಲಿವರೆಗೂ ಕೂಡ ನಿರಂತರವಾಗಿ ಸ್ನೇಹಮೇಕ್ಷ ಹೋರಾಟ ಮಾಡ್ತಾರೆ. ಒಟ್ನಲ್ಲಿ ಸಿಎಂ ವಿರುದ್ಧ ತನಿಖೆ ನಡೆಸಲು ಲೋಕಾಯುಕ್ತ ಪೊಲೀಸರು ಸಜ್ಜಾಗ್ತಿದ್ರೆ, ಈತ ಪ್ರಕರಣದಿಂದ ಪಾರಾಗಲು ಸಿಎಂ ಕಾನೂನು ತಜ್ಞರ ಜೊತೆ ಚರ್ಚಿಸುತ್ತಿದ್ದಾರೆ. ದಿಲೀಪ್ ಜೊತೆ ರಾಮ್, ಟಿವಿ9 ಮೈಸೂರು.